ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಬೆಂಗಳೂರಲ್ಲಿ ಟೋಯಿಂಗ್ ಸ್ಟಾಪ್ ಆಗಿತ್ತು ಇಷ್ಟು ದಿನ. ಈಗ ಮತ್ತೆ ಟೋಯಿಂಗ್ ಶುರುವಾಗ್ತಾ ಇದೆ. ಸೊ ಟೋಯಿಂಗ್ ಶುರುವಾಗಕ್ಕೆ ಮುಂಚೆ ಕೆಲವೊಂದಿಷ್ಟು ಪ್ರಿಕಾಷನ್ಸ್ ಆಗಿ ಒಂದು ಕಾಷನ್ ಆಗಿ ವಾರ್ನಿಂಗ್ ಅನ್ನು ಕೂಡ ಮಾಡಲಾಗಿತ್ತು. ಏನು ರೋಡ್ ಪಕ್ಕದಲ್ಲಿ ನಿಲ್ಸಿರ್ತಕ್ಕಂಥ ವೆಹಿಕಲ್ಸ್ಗೆ ಸ್ಟಿಕ್ಕರನ್ನು ಅಂಟಿಸಲಾಗಿತ್ತು. ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರು, ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀವಿ, ನಿಮ್ಮ ಗಾಡಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ನೀಟಾಗಿ ಪಾರ್ಕಿಂಗ್ ಮಾಡ್ಕೊಳ್ಳಿ ಅಂತ. ಬಟ್ ತುಂಬ ಕಡೆ ಬೆಂಗಳೂರಿನಲ್ಲಿ ರೋಡ್ ಪಕ್ಕದಲ್ಲೇ ಒಂದು ರೀತಿ ಯಾರು ಅದಕ್ಕೆ ಮಾಲೀಕರಂತ ಗೊತ್ತಿಲ್ಲ, ಯಾರು ಏನಂತ ಗೊತ್ತಿಲ್ಲ, ಆ ಒಂದು ವೆಹಿಕಲ್ಸನ್ನು ರೋಡ್ ಪಕ್ಕದಲ್ಲೇ ನಿಲ್ಲಿಸಿದ್ದಾರೆ. ಸೊ ಈಗ ಆಪರೇಷನ್ ಟೋಯಿಂಗ್ ಶುರುವಾಗಿದೆ. ಎಸ್, ಕಳೆದ ಒಂದು ವಾರದ ಹಿಂದೆನೇ ಒಂದು ನೋಟಿಸನ್ನು ಕೊಡಲಾಗಿತ್ತು. ಬಿಡಾಡಿ ವಾಹನಗಳು ಅಂದರೆ ರೋಡ್ ಪಕ್ಕದಲ್ಲಿರ್ತಕ್ಕಂಥ ವಾಹನಗಳನ್ನು ತೆರವು ಮಾಡಿ ಅಂತ ನೋಟಿಸ್ ನೀಡಲಾಗಿತ್ತು. ವಾಹನಗಳ ಸ್ಟಿಕ್ಕರನ್ನು ಅಂಟಿಸಿ ಸ್ವತಃ ಬೆಂಗಳೂರು ಅಭಿವೃದ್ಧಿ ಸಚಿವರು, ಬೆಂಗಳೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ್ರೆ ಸಾಕಷ್ಟು ವಾಹನಗಳನ್ನು ಪರಿಶೀಲನೆ ಮಾಡಿ ಆ ವಾಹನಗಳ ಮೇಲೆ ಒಂದು ಸ್ಟಿಕ್ಕರನ್ನು ಅಂಟಿಸಲಾಗಿತ್ತು. ಈ ವಾಹನಗಳನ್ನ ತೆರವು ಮಾಡಿ, ಒಂದು ವಾರ ಟೈಮ್ ಕೊಡ್ತೀವಿ, ತೆರವು ಮಾಡಿ ಅಂತ, ಇಲ್ಲ ಅಂದರೆ ಟೋಯಿಂಗ್ ಮಾಡ್ತೀವಿ ಅಂತ ಹೇಳಿದರು. ಈಗ ಟೋಯಿಂಗ್ ಶುರುವಾಗಿದೆ. ಬಿಡಾಡಿ ವಾಹನಗಳು ಆದರೆ ಯಾರಂತ ಗೊತ್ತಿಲ್ಲ, ಗೊತ್ತಿಗುರಿ ಇಲ್ಲ, ಎಲ್ಲಂದ್ರಲ್ಲಿ ಇಷ್ಟ ಬಂದಂತೆ ಒಳ್ಳೆ ಹಸು ದನ ಕರಂಗ ಓಡಾಡ್ತಿರ್ತವಲ್ಲ ದಾರಿಯಲ್ಲಿ ಬೆಂಗಳೂರಲ್ಲಿ ಆ ರೀತಿಯಾಗಿ ವಾಹನಗಳನ್ನು ಕೂಡ ಎಲ್ಲಂದ್ರಲ್ಲಿ ನಿಲ್ಲಿಸಲಾಗಿತ್ತು. ಈ ವಾಹನಗಳಿಗೆ ಈಗ ಟೋಯಿಂಗ್ ಶುರುವಾಗಿದೆ. ಸೊ ಕೃಷ್ಣ ಬೈರೇಗೌಡರು ಕೊಟ್ಟಂತ ಒಂದು ವಾರ ವಾರ್ನಿಂಗ್ ಕೊಟ್ಟಿದ್ರು, ಟೈಮ್ ಕೊಟ್ಟಿದ್ರು. ಈ ವಾರ ಗಡು ಮುಗಿದೋಗಿದೆ ಈಗ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಬೆಂಗಳೂರು ಕ್ಲೀನ್ ಸಿಟಿ ಆಗಬೇಕು, ಟ್ರಾಫಿಕ್ ಮುಕ್ತ ಆಗಬೇಕು ಅಂದರೆ ಕೆಲವೊಂದಿಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಸಾಗದಂತೆ ಕಾಣಿಸ್ತಾ ಇದೆ. ಎಸ್, ಈ ಬಗ್ಗೆ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡೋಣ. ಬಿಡಾಡಿ ವಾಹನಗಳಿದಾವೆ, ಅಂತವುಗಳನ್ನ ಗುರುತಿಸಿ ಅವುಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಹೋದ ಶುಕ್ರವಾರ ಇವಕ್ಕೆಲ್ಲ ಕಾನೂನು ಪ್ರಕಾರವಾಗಿ ಒಂದು ವಾರ ನೋಟಿಸ್ ಅನ್ನ ನಾವು ಆ ವಾಹನಗಳಿಗೆ ಅಂಟಿಸಿದ್ದೇವೆ. ನೋಟಿಸ್ ಅಂಟಿಸಿ ಒಂದು ವಾರ ಕಾದಿದ್ದೇವೆ. ಒಂದು ವಾರದಲ್ಲಿ ಅವರು ಬಂದು ಸಣ್ಣ ಒಂದು ದಂಡ ಕಟ್ಟಿಬಿಟ್ಟು ಆ ವಾಹನವನ್ನ ಅವರು ವಶಕ್ಕೆ ತಗೊಳ್ಬಹುದು ಮಾಲೀಕರು. ಆದ್ರೆ ಯಾವ ವಾಹನಗಳು ಒಂದು ವಾರ ಆಗಿ ನೋಟಿಸ್ ಅಂಟಿಸಿನೂ ಕೂಡ ಅವರ ಮಾಲೀಕರು ಬಂದು ಕ್ಲೈಮ್ ಮಾಡಿಲ್ಲ ಅಂತ ವಾಹನಗಳನ್ನ ಇವತ್ತಿನಿಂದ ಟೋಯಿಂಗ್ ಕಾರ್ಯಾಚರಣೆ ಮುಖಾಂತರ ಅವುಗಳನ್ನ ಸಾಗಾಣಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ವಾಹನಗಳನ್ನ ಸಾಗಾಣಿಕೆ ಮಾಡಿ ನಾವು ನಮ್ಮ ಜಿಬಿಯ ಜಾಗದಲ್ಲಿ ಅದನ್ನ ಇನ್ನೂ ಒಂದು 15 ದಿನ ಇಟ್ಕೊಳ್ತೇವೆ. ಅದನ್ನ ಪೇಪರ್ ಅಲ್ಲೂ ಕೂಡ ಒಂದು ನೋಟಿಫಿಕೇಶನ್ ಕೊಡ್ತೇವೆ. ಅಲ್ಲೂ ಬಂದು ಅವರು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಾವು ಅದನ್ನ ಕಾನೂನು ಪ್ರಕಾರವಾಗಿ ಹರಾಜು ಕರೆದು ಹರಾಜಿನಲ್ಲಿ ಮಾರಾಟ ಮಾಡಬೇಕಾಗತ್ತೆ.